ಹಾಯ್ ನಮಸ್ತೆ ಫ್ರೆಂಡ್ಸ್. ಸೇರಿಸಿ ಮಾರಿಕಾಂಬಾ ಜಾತ್ರೆ ಸ್ಟಾರ್ಟ್ ಆಗಿದೆ. ನಾನು ಶುಕ್ರವಾರ ಹೋಗಿರೋದು. ಫುಲ್ ರಶ್ ಇದೆ, ಓಕೆನಾ. ಗುರುವಾರ ಮತ್ತು ಬುಧವಾರ ಹೋಗಲಿಕ್ಕೆ ಆಗಿರಲಿಲ್ಲ. ನಮ್ಮ ದೇವಿ, ನಮ್ಮ ತಾಯಿ ಮಾರಿಕಾಂಬೆ ದರ್ಶನವನ್ನು ನಿಮಗೆ ಮಾಡಿಸ್ತೀನಿ ನೋಡಿ. ನಾನು ದೂರದಿಂದ ವಿಡಿಯೋ ಮಾಡ್ಕೊಂಡಿರೋದು, ದೂರದಿಂದನೇ ನೋಡಬೇಕಾಗತ್ತೆ, ಓಕೆನಾ. ಹತ್ತಿರದಿಂದನೂ ನೋಡ್ಬೋದು. ನಾನು ನಾಳೆ ನಾಡ್ದು ಸೋಮವಾರ ಹೀಗೆ ಫ್ರೀ ಇದ್ದಾಗ ತೋರಿಸ್ತೀನಿ. ಎಷ್ಟು ಜನ ಸಾಗರ ಗೊತ್ತಾ, ತುಂಬ ಜನ. ಶುಕ್ರವಾರ ಪ್ರತಿದಿನವೂ ಅಂದರೆ ಬುಧವಾರಿಂದ ಬುಧವಾರ ತನಕನೂ ಅಷ್ಟು ಜನ ತುಂಬಿರ್ತಾರೆ. ಆ ದೇವಿನೇ ಅಷ್ಟು ಜನರನ್ನು ಕರೆಸ್ಕೊಳ್ಳೋದು, ಅಷ್ಟು ನಂಬಿಕೆ ಇದೆ ನಮ್ಮ ಮಾರಿಕಾಂಬಾ ದೇವಿ. ಅಷ್ಟು ಅಂದರೆ ಅವಳು ಮುಖ ನೋಡಿದ್ರೇ ಸಾಕು, ನಮ್ಮ ಕಷ್ಟ ಎಲ್ಲ ಮಾಯ ಆಗೋಗತ್ತೆ. ಒಂದ್ಸಲ ನಾವು ಬೇಡ್ಕೊಂಡ್ರೆ ಆ ದೇವಿ ನಮಗೆ ಕರುಣೆ ತೋರಿಸಿ ನಮ್ಮ ಇಷ್ಟಾರ್ಥ ಎಲ್ಲ ಈಡೇರಿಸ್ತಾಳೆ. ಅಷ್ಟು ನಂಬಿಕೆ ಇದೆ, ಅಷ್ಟು ನಂಬಲೇಬೇಕು. ಹಾಗೆ ಅಷ್ಟು ಪವರ್ಫುಲ್ ನಮ್ಮ ತಾಯಿ ಗೊತ್ತಾ. ಸಿಟ್ಟು ಬಂದರೆ ಅವಳು ಚಂಡಿ ಚಾಮುಂಡಿ, ಗೊತ್ತಲ್ವ ಅವಳ ಕತೆ. ಎಷ್ಟು ಚೆನ್ನಾಗಿ ಜಾತ್ರೆ ನಡೆಯುತ್ತೆ ಗೊತ್ತಾ. 8 ದಿನದ ಜಾತ್ರೆ. ಅದರಲ್ಲೂ ಶುಕ್ರವಾರ, ಶನಿವಾರ, ರವಿವಾರ ಅಂತೂ ಫುಲ್ ರಶ್ಶು. ತುಂಬ ದೂರ ಊರದಿಂದ ಬರ್ತಾರೆ, ದೇವಿ ದರ್ಶನ ಮಾಡಿ ಖುಷಿಪಟ್ಟು ಹೋಗ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ದೇವರು ಕುಂತಿರುತ್ತೆ ಅಲ್ವಾ, ಬಿಡ್ಕಿ ಬೈಲಿ ಎದುರುಗಡೆ ಒಂದು ಈ ರೀತಿದು ಅಂದರೆ ಆಟ ಆಡೋದೆಲ್ಲ ಇದೆ, ಇಲ್ಲಿ ನಡೆಸ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಸರ್ಕಸ್ ಥರ ಇದೆ. ಇದರಲ್ಲಿ ಕುಂತ್ಕೊಂಡಿದ್ದಾರೆ, ಉಲ್ಟಾ ಪಲ್ಟಾಲಾಗ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಆದರೂ ಒಂದೊಂದು ಆಟಕ್ಕೂ ಕೂಡ ಸ್ವಲ್ಪ ರೇಟ್ ಇರುತ್ತೆ. ಯಾಕೆಂದರೆ ಇಲ್ಲಿ ಮೊದಲೊಂದು ಅಂಗಡಿ ಇರುತ್ತೆ, ಅದು ತೆಗೆದುಬಿಟ್ಟು ಅವರು ಇವರಿಗೆ ಬಾಡಿಗೆ ಕೊಟ್ಟಿರ್ತಾರೆ. ಆ ಬಾಡಿಗೆ ದುಡ್ಡು ಕೂಡ ತುಂಬ ರೇಟ್ ಇರುತ್ತೆ ಗೊತ್ತಾ. ಅದೆಲ್ಲ ತುಂಬಿಸ್ಕೊಂಡು ಹೋಗಬೇಕಲ್ವ. ಹಾಗೆ ಇಲ್ಲಿ ಏನು ಗೊತ್ತಾ ವಿಶೇಷ, ಏನೇ ಒಂದು ಜಾತ್ರೆ ಸಂದರ್ಭದಲ್ಲಿ ಏನೇ ಒಂದು ಅಂಗಡಿ ಏನೋ ಒಂದು ಹಾಕಿದ್ರು ಲಕ್ಷಗಟ್ಟಲೆ ಕೊಟ್ಟು ಜಾಗ ಖರೀದಿ ಮಾಡ್ತಾರೆ, ಒಂದು 15 ದಿನಕ್ಕೆ ಹೀಗೆ. ಆದರೆ ಅವರು ಮತ್ತೊಂದು ಜಾತ್ರೆಗೆ ಬಂದೇ ಬರ್ತಾರೆ. ಅಂದರೆ ಅವ್ರಿಗೆ ಲಾಭ ಆಗಿರುತ್ತೆ. 1-2 ರೂಪಾಯಿ ಅಲ್ಲ, 30 ಲಕ್ಷ, 40 ಲಕ್ಷ, 20 ಲಕ್ಷ ಹೀಗೆ ಕೊಟ್ಟು ಬಾಡಿಗೆ ತಗೊಂಡು ನಡೆಸೋದು. ಅವ್ರಿಗೆ 1 ರೂಪಾಯಿನೂ ಲಾಸ್ ಆಗಲ್ಲ. ಮತ್ತೊಂದು ಜಾತ್ರೆ ಅನ್ನೋ ತನಕ ಅವರು ರೆಡಿಯಾಗಿ ಬಂದಿರ್ತಾರೆ. ನಮ್ಮ ದೇವಿ ಮಹಾತ್ಮೆ ತುಂಬಾ ಇದೆ ಗೊತ್ತಾ. ನಮ್ಮ ತಾಯಿ ಮಾರಿಕಾಂಬೆ ದರ್ಶನ ನೀವು ಕೂಡ ಒಮ್ಮೆ ಮಾಡಿ, ಅದರಲ್ಲೂ ಜಾತ್ರೆ ಸಂದರ್ಭದಲ್ಲಿ. ಅಂದರೆ ಅವಳು ಪ್ರತಿದಿನ ದೇವಸ್ಥಾನದಲ್ಲಿ ಇರ್ತಾಳೆ ಅಲ್ವಾ, ಆದರೆ ಜಾತ್ರೆಯ ದಿನ ಹೊರಗಡೆ ಬಂದು ದರ್ಶನ ಕೊಡ್ತಾ ಇರ್ತಾಳೆ. ಆವಾಗಲಾದರೂ ಜಾತ್ರೆಗೆ ಜನ ಬರ್ಬೋದಲ್ವ. ಆ ಉದ್ದೇಶದಿಂದನೇ ಜಾತ್ರೆನೂ ಕೂಡ ಈ ಸಂದರ್ಭದಲ್ಲಾದರೂ ಬರಲಿ ಅಂತ ಜಾತ್ರೆ ನಡೆಯುತ್ತೆ. ಹಾಗೆ ಅಷ್ಟೇ ಜನ ಬರ್ತಾರೆ ಈ ಜಾತ್ರೆಯಲ್ಲಿ. ದೇವಿ ಮುಖವನ್ನು ನೋಡಿ ಖುಷಿಪಟ್ಟು ಅವಳು ದರ್ಶನ ಮಾಡಿಕೊಂಡು ಹೋಗ್ತಾರೆ. ಅವಳ ಮುಖ ನೋಡೋದೇ ಒಂದು ಭಾಗ್ಯ, ಎಲ್ರಿಗೂ ಸಿಗಲ್ಲ ಆ ತಾಯಿ ದರ್ಶನ. ನಾವೇ ಓಡಿ ಬರಬೇಕು, ಓಕೆನಾ. ಆ ತಾಯಿನೂ ಕೂಡ ಕರೆಸ್ಕೊಳ್ತಾಳೆ. ನೀವು ಒಂದ್ಸಲ ಬನ್ನಿ ನೋಡಿ. ಇಲ್ಲಿ ನಾನು ಕೋಟೆಕೆರೆ ಹತ್ತಿರ ಹೋಗಿರೋದು. ಇದೆಲ್ಲ ಇಲ್ಲೂ ಕೂಡ ಅಷ್ಟೇ ಆಟಗಳಿವೆ, ಬಂದಿವೆ. ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಕೂಡ ಆಟ ಆಡ್ಬೋದು, ಅಷ್ಟು ಆಟಗಳು ಬಂದಿವೆ. ನಾನು ಇವತ್ತು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ, ಓಕೆನಾ. ಆ ಕಡೆ ಓಡಾಡ್ಕೊಂಡು ಬಂದಿದ್ದೀನಿ. ನಾನು ಎಷ್ಟು ದೇವಿಯನ್ನು ಹತ್ತಿರದಿಂದ ತೋರಿಸ್ತೀನಿ, ಓಕೆನಾ. ಒಮ್ಮೆ ನೀವು ಕೂಡ ನಮ್ಮ ಸೇರಿಸಿ ಜಾತ್ರೆಗೆ ಬನ್ನಿ. ದೇವಿ ದರ್ಶನ ಕೊಡ್ತಾಳೆ. ಅಂದರು ಬಿಡ್ಕಿ ಬೈಲಲ್ಲಿ ಅವಳು ದರ್ಶನವನ್ನು ಕೊಡ್ತಾಳೆ. ಆ ದರ್ಶನ ನೋಡೋದೇ ಒಂದು ಭಾಗ್ಯ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಹುಡುಗಕ್ಕೆ ಬೆಲ್ಟ್ ಕೊಟ್ಟು ಹಾರಿಸ್ತಾ ಇದ್ದಾರೆ. ಈ ರೀತಿ ಎಲ್ಲ ಬರುತ್ತೆ, ತುಂಬ ಬರುತ್ತೆ, ನಾನಾ ರೀತಿಯಲ್ಲಿ ಬರುತ್ತೆ. ಯಾವಾಗಲೂ ಬಂದಿರತ್ತೆ. ಆದರೂ ಅದನ್ನು ನೋಡೋದು ನಮಗೆ ಖುಷಿ, ಓಕೆನಾ. ಬಾವಿಯಲ್ಲಿ ಸೈಕಲ್ ಮೋಟ್ರ್ ಓಡಿಸೋದು, ಹಾಗೆ ಸರ್ಕಸ್ಸು, ನಾಟಕ, ಯಕ್ಷಗಾನ, ಆ ಕಡೆ ಸುತ್ತಮುತ್ತಲೆಲ್ಲ ಏನೇನೋ ಪ್ರೋಗ್ರಾಮ್ ನಡೆಯುತ್ತೆ, ಓಕೆನಾ. ಥ್ಯಾಂಕ್ ಯು. ನನ್ನ ವಿಡಿಯೋ ಚಿಕ್ಕದಿದೆ, ಆದರೂ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಮತ್ತೆ ಹಾಕ್ತೀನಿ. ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಕಾಯ್ತಾ ಇರಿ, ಓಕೆನಾ. ತುಂಬ ಚೆನ್ನಾಗಿರುವ ವಿಡಿಯೋವನ್ನೇ ತರ್ತೀನಿ.